ಅಂತೇನೋ ಮತ್ತೆ ಸೇರಿಸ್ತಿರ್ಬೇಕು ಅದ್ರೊಳಗೆ. ಆ ನೆಲೆಯಲ್ಲಿ ಇದೆಲ್ಲ ಪರಿಷ್ಕರಣೆ ಆಗಬೇಕಾಗಿತ್ತು ಅಂತ ಹೇಳ್ತಾ ಇದ್ದಾರೆ. ಅದರಲ್ಲೂ ಏನಪ್ಪ ಅಂದ್ರೆ 1987 ಜುಲೈ 1 ಮೊದಲು ಜನಿಸಿದವರಾಗಿದ್ದರೆ ಭಾರತದಲ್ಲಿ ಜನಿಸಿದ್ದೇವೆ ಎನ್ನುವುದಕ್ಕೆ ಜನ್ಮ ದಿನಾಂಕ ಮತ್ತು ಜನ್ಮಸ್ಥಳ ದಾಖಲೆ ಒದಗಿಸಬೇಕು ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ. ಭಾರತದಲ್ಲಿ ಹುಟ್ಟಿರಪ್ಪ ಅನ್ನೋದು 1987 ಜುಲೈ ಪೂರ್ವದಲ್ಲಿ ಹುಟ್ಟಿದ್ರೆ ನೀವೆಲ್ಲ ನಮ್ಗೆ ಜನ್ಮ ಹುಟ್ಟಿದ ತಾರೀಖು ಮತ್ತು ಸ್ಥಳ ಅದ್ರ ಸರ್ಟಿಫಿಕೇಟ್ ಕೊಡಬೇಕು ಅನ್ನೋಂಥ ಮಾತನ್ನು ಹೇಳ್ತಾ ಇದ್ದಾರೆ. ಜೊತೆಗೆ 1987 ಜುಲೈ 1ರಿಂದ 2004 ಡಿಸೆಂಬರ್ 2 ಒಳಗೆ ಜನಿಸಿದವರು ತಮ್ಮ ಪೋಷಕರ ಜನ್ಮ ದಿನಾಂಕ ಮತ್ತು ಜನ್ಮಸ್ಥಳದ ದಾಖಲೆಯನ್ನು ಒದಗಿಸಬೇಕು ಅಂತ. ಇವು ಒಂದಿಷ್ಟು ಕಾಂಪ್ಲಿಕೇಟೆಡ್ ಇದ್ದಾವೆ. ಇದ್ರ ಬಗ್ಗೆ ಇನ್ನೊಮ್ಮೆ ಅದನ್ನು ವಿಚಾರ ಮಾಡುವಂಥದ್ದು, ಘೋಷಣಾ ಪತ್ರ ಕೊಡಬೇಕು ಅನ್ನುವಂಥದ್ದು ಏನು ಮಾಡ್ತಾ ಇದ್ದಾರೆ. ಇದರಿಂದಾಗಿ ಹೊರಗೆ ಹಾಕಬೇಕು ಅಂತ ಏನೋ ಉದ್ದೇಶ ಹೇಳ್ತಾ ಇದ್ದಾರೆ. ಅದು ನಿಜವಾದ ಈ ದೇಶದ ಪ್ರಜೆಗಳು ಹೊಡೆದು ಬೀಳ್ತಾಯಿದೆ ಅಂತ ವಿರೋಧ ಪಕ್ಷಗಳ ಸ್ಪಷ್ಟ ಅಭಿಪ್ರಾಯ. ಈಗಾಗಲೇ ಸುಪ್ರೀಂ ಕೋರ್ಟಿದ್ದು ಸೂಚನೆ ಕೊಟ್ಟದ್ದು ಇವರಿಗೆ, ಈ ಒಂದು ಕೇಂದ್ರ ಸರ್ಕಾರಕ್ಕೆ ಯಾವುದೇ ಅರ್ಹ ಮತದಾರರು ಮತದಾರರ ಪಟ್ಟಿಯಿಂದ ಮತ್ತು ಮತದಾನದ ಹಕ್ಕಿನಿಂದ ವಂಚಿತರಾಗುತ್ತಿಲ್ಲ ಎನ್ನುವುದನ್ನು ಖಚಿತಪಡಿಸಿಕೊಳ್ಳುವಂತೆ ಸುಪ್ರೀಂ ಕೋರ್ಟ್ ಚುನಾವಣಾ ಆಯೋಗಕ್ಕೆ ಸೂಚನೆ ನೀಡಿದೆ. ಯಾರೋ ಅರ್ಹ ಮತದಾರರ ಹಾನಿ ಆಗೈತಿ, ಮತದಾನ ಸಿಕ್ಕಿಲ್ಲ ಅಂತ ಏನಾದರೆ ಅದು ನಿಮ್ಗೆ ಪೆಟ್ಟು ಬೀಳ್ತದೆ. ಅದಕ್ಕಾಗಿ ನೀವು ಚೆಕ್ ಮಾಡ್ಕೋಬೇಕು ನಿಮ್ಮ ಕೆಲಸದು. ಕೆಲವು ರಾಜ್ಯಗಳ ಮುಖ್ಯ ಚುನಾವಣಾಧಿಕಾರಿಗಳು ಈಗಾಗಲೇ ತಮ್ಮ ರಾಜ್ಯಗಳಲ್ಲಿ ಕೊನೆಯ ಬಾರಿ ಪರಿಷ್ಕರಣೆ ಆಗಿರೋ ಮತದಾರರ ಪಟ್ಟಿಯನ್ನು ಆಯೋಗದ ವೆಬ್ಸೈಟ್ನಲ್ಲಿ ಪ್ರಕಟಿಸುತ್ತಿದ್ದಾರೆ. ಹೆಚ್ಚಿನ ರಾಜ್ಯಗಳು 2002-2004 ಅವಧಿಯಲ್ಲಿ ಮತದಾರರ ಪಟ್ಟಿಯನ್ನು ಪರಿಷ್ಕರಿಸಿದ್ದವು. ಈಗಾಗಲೇ 2002 ಮತ್ತು 2004 ಮಾಡಿದ್ದು, ಅದಕ್ಕೆ ಮಾಡಿ ಪರಿಷ್ಕರಣೆ ಮಾಡಿ ಅಂತ ಹೇಳ್ತಾರೆ. ಇದು ಆಗಬೇಕಾಗಿದ್ದನ, ಯಾಕಂದರೆ ಯಾರಿಗೂ ಅನ್ಯಾಯ ಆಗಬಾರದು. ಕೇವಲ ವಿರೋಧ ಪಕ್ಷಗಳು ವಿರೋಧ ಮಾಡೋದಕ್ಕೆ ಒಂದೇ ಸರಿ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಅದೇ ಸರ್ಕಾರವು ಇದನ್ನು ಹೇಳಲಿಕ್ಕೆ ಈ ದಿಶೆಯಲ್ಲೇ ಕರೆಕ್ಟ್ ಆಗಲಿ ಅನ್ನೋದು ಸುಪ್ರೀಂ ಕೋರ್ಟಿನ ವಾದದ